ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ತೊಂಡೆಕಾಯಿ ಮಸಾಲ. ಇದು ತೊಂಡೆಕಾಯಿ ಅನ್ನೋದು ತುಂಬ ಹೆಲ್ತ್ ಬೆನಿಫಿಟ್ ಇರೋದು ಒಂದು ತರಕಾರಿ. ಇದು ಡಯಾಬಿಟಿಕ್ ಪೇಷಂಟಿಗೆ ತುಂಬ ಒಳ್ಳೆಯದಿದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿ, ಇದು ತೊಂಡೆಕಾಯಿನ ತೊಳೆದು ಒಂದರಲ್ಲಿ 4 ಭಾಗವಾಗಿ ಕಟ್ ಮಾಡಿ ಈ ರೀತಿ ನೋಡಿ 4 ಭಾಗ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, 4ರಿಂದ 5 ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಈರುಳ್ಳಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಧನಿಯಾ ಪುಡಿ, ಉಪ್ಪು, ಜೀರಿಗೆ ಪುಡಿ, ಮೊಸರು, ಜೀರಿಗೆ, ಅಚ್ಚ ಖಾರದ ಪುಡಿ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ ಇಷ್ಟು ಬೇಕಾಗತ್ತೆ. ಮೊದಲಿಗೆ ನಾವು ಜಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ಕಟ್ ಮಾಡಿ ಇಟ್ಟಿದ್ದು ಈರುಳ್ಳಿನ ಹಾಕೋತಾ ಇದ್ದೀನಿ. ನೋಡಿ, ಅದಿಷ್ಟು ಈರುಳ್ಳಿ ಏನು ಕಟ್ ಮಾಡಿದ್ವಲ್ಲ ಅದನ್ನು ಪೂರ್ತಿ ಹಾಕ್ಕೊಳ್ಳೋದು. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಒಂದು 4ರಿಂದ 5 ಅದನ್ನು ಹಾಕ್ಕೋತಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಹಾಕ್ಕೊಳ್ಳೋದು 1 ಟೇಬಲ್ ಸ್ಪೂನಷ್ಟು. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದನ್ನು ನೀರು ಹಾಕದಲ್ಲೇ ಹಾಗೆ ತರಿಯಾಗಿ ರುಬ್ಕೊಂಬರಬೇಕು. ನೋಡಿ, ಈ ರೀತಿ ಇರಬೇಕು ಅದು ಪೇಸ್ಟ್. ತರಿನೇ ಇರಬೇಕು, ನೀರು ಹಾಕಬೇಡಿ, ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ. ಈಗ ಆ ಮೊಸರು ತೊಗೊಂಡಿದ್ವಲ್ಲ, ಆ ಮೊಸರಿಗೆ ಮೊದಲೇ ನಾವು ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. 1 ಕಪ್ ಮೊಸರಿಗೆ ಧನಿಯಾ ಪುಡಿ ಹಾಕ್ಕೋತಿದ್ದೀನಿ 1 ಟೇಬಲ್ ಸ್ಪೂನಷ್ಟು. ಮತ್ತು ಅಚ್ಚ ಖಾರದ ಪುಡಿ, ಖಾರಕ್ಕೆ ಅನುಗುಣವಾಗಿ ಖಾರ ಹಾಕ್ಕೋಬೋದು, ಹೆಚ್ಚು ಬೇಕಾದವರು ಹೆಚ್ಚು ಹಾಕ್ಕೋಬೋದು. ಮತ್ತು ಜೀರಿಗೆ ಪುಡಿ, ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅರಿಶಿನ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲೇ ಹೊರಗಡೆನೆ. ನೋಡಿ, ಈ ರೀತಿ ಚೆನ್ನಾಗಿ ಎಲ್ಲ ಮಸಾಲೆ ಮೊಸರು 2 ಮಿಕ್ಸ್ ಆಗಬೇಕು. ಈ ಥರ ಹೀಗೆ ಚೆನ್ನಾಗಿ ಮಿಕ್ಸ್ ಆದರೆ ಮಸಾಲೆ ಯಾವುದು ಹಾಗೆ ಒಂದೇ ಕಡೆ ಉಳ್ಕೋಬಾರ್ದು, ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು. ನಂತರ ಈಗ ಸ್ಟವ್ ಹಚ್ಚಿ ಬಾಣಲೆ ಇಡ್ತಾಯಿದ್ದೀನಿ. ಈಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಜೀರಿಗೆ ಚಟಪಟ ಅನ್ನಬೇಕು. ಅಂದ ನಂತರ ಕರಿಬೇವು ಸೊಪ್ಪು, ಅದನ್ನು ಚಟಪಟ ಅಂದಮೇಲೆ ಇವಾಗ ನಾವು ಏನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈಗಲೇ ಹಾಕ್ಕೋಬೇಕು. ಎಲ್ಲ ಪೂರ್ತಿ ಮಸಾಲೆನ ಅದರೊಳಗೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು. ಅದು ಸ್ವಲ್ಪ ಆಯಿಲ್ ಸಪ್ರೇಟ್ ಆದಂಗೆ ಕಾಣಿಸುತ್ತೆ, ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಹಸಿ ವಾಸನೆ ಹೋದ್ರೇ ಪಲ್ಯ ರುಚಿ ಬರುತ್ತೆ. ನೋಡಿ, ಈ ಥರ ಸ್ವಲ್ಪ ಕೈ ಬಿಡಲಾರ್ದಲೇ ಅದನ್ನು ಫ್ರೈ ಮಾಡ್ಕೋತಾ ಇರಬೇಕು. ಈ ಟೈಮ್ನಲ್ಲಿ ನಾವು ತೊಂಡೆಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ತೊಂಡೆಕಾಯಿಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ, ಹಾಗಾಗಿ ಸ್ವಲ್ಪ ಈ ಟೈಮ್ನಲ್ಲಿ ಉಪ್ಪು ಹಾಕ್ಕೋತೀನಿ. ಸ್ವಲ್ಪ ಒಂದು 1/2 ಟೀ ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ತೊಂಡೆಕಾಯಿ ಒಂದು 1/2 ಬಾಯ್ಲ್ ಆಗೋಷ್ಟು ಸ್ವಲ್ಪ ಈಗ ನೀರು ಹಾಕ್ಕೊಂಡ್ರೆ ತೊಂಡೆಕಾಯಿನೂ ಸ್ವಲ್ಪ ಬೇಯಬೇಕು, ಮಸಾಲೆನೂ ಸ್ವಲ್ಪ ಬೇಯಬೇಕು. ನೋಡಿ, ಈ ರೀತಿ ಆಗಬೇಕದು. ಬೆಂದಿದೆ ನೋಡಿ, ಮಸಾಲೆನೂ ತೊಂಡೆಕಾಯಿನೂ ಒಂದು 50% ಅಷ್ಟು ತೊಂಡೆಕಾಯಿ ಬೆಂದಿದೆ. ಈಗ ಈ ಟೈಮ್ನಲ್ಲಿ ನಾವು ಅದು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಮೊಸರು, ರೆಡ್ ಚಿಲ್ಲಿ ಪೌಡ್ರು, ಧನಿಯಾ ಪುಡಿ ಅದೆಲ್ಲ ಹಾಕಿ ಮಸಾಲೆ ರೆಡಿ ಮಾಡಿದ್ವಲ್ಲ ಅದನ್ನು
ಈ ಟೈಮ್ನಲ್ಲೇ ಆ್ಯಡ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಕೊಡೋಣ. ಈಗ ಈ ರೀತಿ ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಮಸಾಲೆನೂ ತೊಂಡೆಕಾಯಿನೂ ಎಲ್ಲ ಮಿಕ್ಸ್ ಕೊಡೋಣ. ಸ್ವಲ್ಪ ಲಿಡ್ ಮುಚ್ತೀನಿ ಒಂದು 5 ನಿಮಿಷ. ನೋಡಿ ಈ ರೀತಿ ಆಗಬೇಕು. ಸ್ವಲ್ಪ ನಮಗೆ ಲಿಕ್ವಿಡ್ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡ್ಕೋಬೋದು. ಸಾಕಿದು ಸೆಮಿ ಗ್ರೇವಿ ಇದ್ದರೂ ಸಾಕಿದು, ತುಂಬ ನೀರು ಇರಬಾರ್ದಿದು. ಈ ಟೈಮ್ನಲ್ಲಿ ಬೆಂದಿದೆ ಅಲ್ಲ, ಆವಾಗ ಏನು ಮೊಸರಲ್ಲಿ ಎಲ್ಲ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದು ಬೌಲ್ ಇತ್ತಲ್ಲ, ಅದನ್ನೇ ಸ್ವಲ್ಪ ತೊಳೆದು ನೀರು ಹಾಕೋತಾ ಇದ್ದೀನಿ. ಈಗ ಒಂದು 5 ನಿಮಿಷ ಲಿಡ್ ಮುಚ್ತೀನಿ ಅಂತೆ, ಅದು ಬೇಯಲಿ ಒಂದು 5 ನಿಮಿಷ ಮಸಾಲೆ ಜೊತೆಗೆ. ನೋಡಿ ಈ ರೀತಿ ಆಯಿಲ್ ಸಪ್ರೇಟಾಗಿ ಕಾಣ್ತಿದೆ ಅಲ್ಲ, ಈ ಥರ ಇದ್ದಾಗ ಅದು ಗ್ರೇವಿ ರೆಡಿಯಾಗಿದೆ ಮತ್ತು ಅದು ತೊಂಡೆಕಾಯಿ ಎಲ್ಲ ಬೆಂದಿದೆ ಅಂತ ಅರ್ಥ ಆಯಿತು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಪಲ್ಯ ಆಗಿದೆ. ಈಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದು ಚಪಾತಿ ರೋಟಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಮ್ಮೆ ಟ್ರೈ ಮಾಡಿ. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.